ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಹಾಗೆಯೇ ವಿಡಿಯೋ ನೋಡ್ತಾ ಇದ್ದೀರಾ, ಸುಮಾರು ಜನ ನೋಡ್ತಾ ಇದ್ದೀರಾ, ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಶುರುಗಿಂತ ಮುಂಚೆ ಹೇಳ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿದೆ ಇವತ್ತು. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ಇನ್ನೇನು ಸತ್ಯಣ್ಣಗೆ ಏನು ಗೊತ್ತಿರಲ್ಲ. ಇಲ್ಲಿ ಸತ್ಯಣ್ಣ ಸುಮ್ಮನೆ ಏನೋ ಮಾತಾಡ್ಕೊಂಡು ಸಂಗೀತಮ್ಮ ಟೀ ಕಾಫಿ ಮಾಡ್ಕೊ ಬಂದು ಕೊಡಿ ಅಂತೇಳಿ ಕೇಳ್ತಾ ಇರ್ತಾನೆ. ಆದರೆ ಇಲ್ಲಿ ಅಜಿತು ಎಲ್ಲರೂ ಮನೆಯವರೆಲ್ಲ ಶಾಕಾಗಿ ನಿಂತಿರೋದು ನೋಡಿ ಅವನಿಗೇನು ಗೊತ್ತಾಗ್ತಾನೆ ಇರಲ್ಲ ಸತ್ಯಣ್ಣಗೆ. ಫೈನಲಿ ಇನ್ನು ಕೇಳ್ತಿರೋದು ಏನು ಅಂದರೆ, ಅಜ್ಜಿ ಮತ್ತು ಅಪ್ಪ ಇಬ್ಬರು ನೀವು ಪುರೋಹಿತರ ಹತ್ರ ಹೋಗಿದ್ರಲ್ವಾ ಕೇಳ್ಕೊಂಡು ಬರೋಕ್ಕೆ, ಏನು ವ್ರತ ಅಂತ ಹೇಳಿದರು ಹೇಳಿ ನನಗೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಸೊ ಅವರು ಇನ್ನು ಹೇಳೋಕ್ಕೆ ಶುರು ಮಾಡ್ಕೋಬೇಕಲ್ವ. ಈಗ ಅವಾಗೆ ಅಜಿತನಿಗೆ ತುಂಬಾ ಶಾಕ್ ಆಗುತ್ತೆ. ಏನಿದು, ಏನು ನಡೀತಿದೆ ಇಲ್ಲಿ ಅನ್ನೋದೇ ಸತ್ಯಣ್ಣಗೆ ಗೊತ್ತೇ ಇರಲ್ಲ. ಸೊ ಹಾಗಾಗಿ ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಂಡು ನಿಂತಿರ್ತಾರೆ ಅವರು. ಇನ್ನು ಇಲ್ಲಿ ಒಂದು ಕಡೆ ಶ್ರವಣನು ಅಜ್ಜಿ ಇಬ್ಬರು ಕೂಡ ಬಂದ್ಬಿಟ್ಟು ಮರದ ಹತ್ರ ಕೂತ್ಕೊಂಡು ಪುರೋಹಿತರನ್ನ ಕೇಳ್ತಿದ್ದಾರೆ. ನಮ್ಮ ಸಂಗೀತಮ್ಮ ಹುಷಾರಾಗಬೇಕು ಅಂತಂದರೆ ನಾವು ಏನು ಮಾಡ್ಬೇಕು ಹೇಳಿ ಪುರೋಹಿತರೆ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಅವರು ಹೇಳೋಕ್ಕೆ ಶುರು ಮಾಡ್ತಾರೆ. ನೋಡಿ, ಅಂಥ ಏನು ವ್ರತ ಏನೂ ಇಲ್ಲ, ಕಷ್ಟದಂಥದ್ದು ಏನೂ ಮಾಡೋಂಗಿಲ್ಲ, ಸೊ ನಾನು ಹೇಳಿದ್ನ ಮಾಡಿ ಅಷ್ಟೇ ಅಂದಾಗ ಶ್ರವಣ್ ಇದ್ಕೊಂಡು ಏನಾದರೂ ಕಿರೀಟಗಳು ಗೋಲ್ಡು ಕಲರು ಅಂದರೆ ಸಿಲ್ವರ್ ಏನಾದರೂ ದೇವ್ರಿಗೆ ನಾವು ಇಡಬೇಕಾ, ಇಲ್ಲಾಂತಂದರೆ ವರ್ಷದ ಪೂರ್ತಿ ನಾವೇನಾದರೂ ತುಪ್ಪದ ಆರತಿನ ಬೆಳಗಿಸ್ಬೇಕಾ ಅಂತ ಅಜ್ಜಿ ಕೇಳ್ತಾರೆ. ಸೊ ಅದು ಏನು ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸಣ್ಣ ವ್ರತ ಹೇಳ್ತಾ ಇದ್ದೀನಿ, ಅದನ್ನು ಮಾಡಿದ್ರೆ ಸಾಕು ನೀವು ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಸೊ ಅದು ಏನಂತ ಹೇಳಿ ಅಂತ ಹೇಳಿದಾಗ, ಏನು ಮಾಡೋದಿಲ್ಲ, ನೀವು ಹೋಗ್ಬಿಟ್ಟು ನಿಮ್ಮ ಮನೆ ಹಿರಿ ಮಗ ಅಂದರೆ ಹಿರಿ ಮೊಮ್ಮಗ ಮತ್ತು ಅವರು ಹೋಗಿ ಎಲ್ಲ ಕಡೆನೂ ಭಿಕ್ಷೆ ಬೇಡ್ಕೊಂಡು ಒಂದು 10 ಜನಕ್ಕೆ ಆ ಭಿಕ್ಷೆ ಬೇಡಿರೋದ್ರಲ್ಲಿ ಊಟ ಹಾಕ್ಸಿದ್ರೆ ಅಷ್ಟೇ ಸಾಕು, ಪರಿಹಾರ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಆಗ ಹೇಳಿದ ತಕ್ಷಣ ಇದೆಂಥದ್ದು ಇದು ವ್ರತ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇದು ವ್ರತ ಥರನೇ, ಇದನ್ನು ಮಾಡಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರಂತೂ ತುಂಬ ಕನ್ಫ್ಯೂಷನ್ ಆಗಿಬಿಡ್ತಾರೆ. ಯಾಕೆಂದರೆ ಇವಾಗ ಹಿರಿ ಮೊಮ್ಮಗ ಅಂತಂದರೆ ಇನ್ನು ಅಜಿತೇ ಆಗಿರ್ತಾನೆ. ಇಲ್ಲಿ ಅಜಿತ್ ಒಂದು ಪೊಲೀಸ್ ಅಧಿಕಾರಿ ಆಗಿರ್ತಾನೆ. ಅಂಥದ್ರಲ್ಲಿ ಹೋಗಿ ಭಿಕ್ಷೆ ಬೇಡಿ ತಂದು ಎಲ್ಲರಿಗೂ ಹಂಚಬೇಕು ಅಂತಂದರೆ ಅಷ್ಟು ಈಜಿ ಮಾತೇ ಅಲ್ಲ, ಇದೆಲ್ಲ ನಡೆಯುತ್ತಾ ಅಂತ ಹೇಳ್ಬಿಟ್ಟು ಬರ್ತಾರೆ ಅಜ್ಜಿನೂ ಶ್ರವಣ್ ಇಬ್ರು. ಅದನ್ನು ಕೇಳಿಸ್ಕೊಂಡು ಅಜಿತ್ ತುಂಬ ಶಾಕ್ ಆಗಿಬಿಡ್ತಾನೆ, ಇದೆಂಥ ವ್ರತ ಅಂತ ಹೇಳ್ಬಿಟ್ಟು. ಅವಾಗ ಸತ್ಯಣ್ಣಂಗೆ ಮನವರಿಕೆ ಆಗುತ್ತೆ. ಏನಾಗಿದೆ ಸಂಗೀತಮ್ಮನಿಗೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ಯಾರಿಗೂ ಹುಷಾರಿಲ್ಲ, ಏನು ಕತೆ, ಹಂಗೆ ಹಿಂಗೆ ಅಂತೇಳಿ ಕೇಳ್ತಾ ಇರ್ತಾನೆ. ಅವಾಗ ಇಲ್ಲಿ ದೇವಿಯನಿ ಹೇಳ್ತಾಳೆ, ಸತ್ಯ ನಿನ್ಗೇನು ಗೊತ್ತಿಲ್ಲ, ಆ ಸಂಗೀತಮ್ಮ ಕೋಮಕ್ಕೆ ಹೋಗಿದ್ದಾರೆ ಕಣೋ, ಹಾಸ್ಪಿಟಲೆಲ್ಲ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಂದ ತಕ್ಷಣ ತುಂಬಾ ಶಾಕ್ ಆಗಿಬಿಡ್ತಾರೆ ಸತ್ಯಣ್ಣ. ಸೊ ಫೈನಲಿ ಇನ್ನು ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲಿ ವಿಷಯ. ಇನ್ನೇನು ಇವಾಗ ಹೋಗಿ ಅಜಿತು ಭಿಕ್ಷೆ ಬೇಡಿ 10 ಜನಕ್ಕೆ ಊಟ ಹಾಕಿಸ್ಬೇಕು, ಇದನ್ನು ಒಪ್ಕೋತಾನೆ ಇಲ್ಲ ಅಂತ ನೋಡ್ಬೇಕೀಗ. ಸೊ ಇನ್ನು ಅದೆಲ್ಲ ಆದಮೇಲೆ ನಮ್ಮ ಅಜಿತು ಒಳ್ಳೆ ಪೊಲೀಸ್ ಅಧಿಕಾರಿ, ಊರಿಗೆ ಅಂಥ ಪೊಲೀಸ್ ಅಧಿಕಾರಿ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದು ಇದೆಲ್ಲ ಮಾಡೋಕ್ಕಾಗುತ್ತಾ ಅಂತ ದೇವೇನಿ ಹೇಳ್ತಾಳೆ. ಇನ್ನು ರಾಮಣ್ಣ ಇದ್ಕೊಂಡು, ನೋಡು ಅತ್ತೆ, ನಾನೇನಾದರೂ ಮಾಡಿದರೆ ಇದಾಗುತ್ತಾ, ನಾನು ಏನು ಬೇಕಾದ್ರೂ ಮಾಡ್ತೀನಿ ನನ್ನ ಹೆಂಡ್ತಿಗೋಸ್ಕರ ಅಂತೇಳಿ ರಾಮಣ್ಣ ಎದ್ದು, ನಾನು ಭಿಕ್ಷೆ ಬೇಡ್ಕೊಂಡು ಬಂದು ಮಾಡಿದ್ರೆ ಇದೆಲ್ಲ ಆಗುತ್ತಾ ಅಂತ ಹೇಳ್ಬಿಟ್ಟು ರಾಮಣ್ಣ ಹೇಳ್ತಾರೆ. ಸೊ ಹಂಗಂದ ತಕ್ಷಣ, ಇಲ್ಲಪ್ಪ ಹಂಗೆಲ್ಲ ಇಲ್ಲ, ಹಿರಿ ಮೊಮ್ಮಗನೇ ಮಾಡಬೇಕಂತೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅದೆಲ್ಲ ಆದಮೇಲೆ ಇನ್ನು ಅಜಿತ್ ಹೇಳ್ತಾನೆ, ನಮ್ಮ ಅಮ್ಮನಿಗೋಸ್ಕರ ನನಗೆ ಜೀವ ಕೊಟ್ಟು ಬದುಕಿಸಿರೋ ಅಮ್ಮನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಈ ವ್ರತನ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಒಪ್ಕೊಬಿಡ್ತಾನೆ. ಆಗ ರಾಮಣ್ಣಂಗಂತೂ ತುಂಬ ಖುಷಿಯಾಗಿ ಮಗನ ಹಗ್ ಮಾಡ್ಕೊತಾನೆ. ಇನ್ನು ಇಲ್ಲಿ ಒಂದು ಕಡೆ ದೇವೇನಿ ಮತ್ತು ಅಂಜು ಇಬ್ಬರು ತುಂಬ ಶಾಕ್ ಆಗಿಬಿಡ್ತಾರೆ. ಆದರೆ ಇಲ್ಲಿ ಅಶ್ವಿನಿ ಮಾತ್ರ ತುಂಬ ಖುಷಿಯಿಂದ, ಅವರಿಗೆ ಈ ಥರ ಪರಿಸ್ಥಿತಿ ತಂದಿರೋದೇ ಅವಳಲ್ವ, ತುಂಬ ಖುಷಿ ಪಡ್ತಾಳೆ. ಸೊ ಇನ್ನೇನು ಫೈನಲಿ ಅಜಿತ್ ಒಪ್ಕೊಂಡಾಯಿತು, ನಾನು ಮಾಡ್ತೀನಿ ವ್ರತನ, ಯಾರು ಯೋಚನೆ ಮಾಡಬೇಡಿ ಅಂತ ಕೂಡ ಹೇಳ್ದ. ಸರಿ ಆಯ್ತಪ್ಪ ಹಂಗಿದ್ರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಪ್ಕೊಂಡಾಯ್ತು. ಅದೆಲ್ಲ ಆದಮೇಲೆ ಇನ್ನು ಶ್ರವಣ್ ಒಂದು ಕಡೆಯಿಂದ ಕೋಪ ಮಾಡ್ಕೊಂಡು ಹೊರಗಡೆ ಇರ್ತಾನೆ. ಶ್ರವಣ್ ಅಲ್ಲಿರೋದಿಲ್ಲ, ಯಾಕೆಂದರೆ ಭೂಮಿ ಹತ್ರ ಬಂದಿರ್ತಾನೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಶ್ರವಣ್ ಕೂಡ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿಬಿಟ್ಟು, ಅಜಿತ ನಿಲ್ಸ, ಇಲ್ಲಿ ಸ್ಟಾಪ್ ಮಾಡೋ ನಿನ್ನ ಮಾತನ್ನ ಅಂತೇಳಿ ಬರ್ತಾರೆ. ಬಂದು ಮುಂದೆ ನಿಂತ್ಕೋತಾರೆ. ನಿಂತ್ಕೊಂಡ್ಬಿಟ್ಟು, ಏನೋ ನಿನ್ನ ಕತೆ, ಯಾಕೋ ಹಿಂಗೆ ಮಾಡಿದೆ ನೀನು, ಆ ಹುಡುಗಿನ ಯಾಕೋ ಮನೆ ಬಿಟ್ಟು ಹೊರಗಡೆ ಆಗ್ತೆ ನೀನು, ಅವಳು ಏನು ಕೇಳಿದ್ರೆ ಹೇಳ್ತಾ ಇಲ್ಲ, ನೀನು ಕೇಳಿದ್ರೆ ಏನು ಹೇಳ್ತಾ ಇಲ್ಲ, ಏನಂತ ತಿಳ್ಕೊಬೇಕು ನಾನು. ಫಸ್ಟ್ ಅದು ಏನು ನಡೆದಿದೆ ನೀವು ಮಧ್ಯದಲ್ಲಿ, ಇಂಥ ದೂರಾಗ ಮಧ್ಯದಲ್ಲಿ ಇಂಥ ಒಂದು ಸಮಸ್ಯೆ ಇರಬೇಕಾದಾಗ ಯಾಕೋ ಈ ರೀತಿ ಮಾಡ್ತಾ ಇದ್ದೀರಾ ಅಂದಾಗ ಅಜಿತ್ ಒಂದೇ ಮಾತು ಹೇಳ್ತಾನೆ, ಮಾವ ಇದನ್ನೆಲ್ಲ ಆಮೇಲೆ ಕೂತ್ ಮಾತಾಡೋಣ, ಈಗ ಫಸ್ಟ್ ಅಮ್ಮನಿಗೆ ಹುಷಾರಾಗಬೇಕು, ಇದ್ರ ಬಗ್ಗೆ ನನಗೆ ಹೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಈ ವ್ರತನ ಮಾಡ್ತೀನಿ ಅಂತ ಹೋಗ್ತಾನೆ. ಅಶ್ವಿನಿ ನಗ್ತಾ ಇರ್ತಾಳೆ ಅದನ್ನೆಲ್ಲ ನೋಡ್ಬಿಟ್ಟು, ಅಗಲಿಸಿದಾಳಲ್ವ. ಸೊ ಹಾಗಾಗಿ ಇನ್ನು ಫೈನಲಿ ಒಂದು ಕಡೆ ಸತ್ಯಣ್ಣಕ್ಕೆ ತುಂಬ ಕನ್ಫ್ಯೂಷನ್ ಆಗಿ ಬಂದು ಭೂಮಿಗೆ ಫೋನ್ ಮಾಡಬೇಕಂತ, ಅವಳ ತಿಳ್ಕೊಂಡ್ರೆ ಗೊತ್ತಾಗೋತಿಲ್ಲ, ಯಾರು ಹೇಳಲ್ಲ ಅಂತ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಇನ್ನು ಭೂಮಿ ಆಲ್ರೆಡಿ ಊರು ಬಿಟ್ಟು ಹೋಗ್ಬೇಕಂತ ಡಿಸೈಡ್ ತೊಗೊಂಡಿರ್ತಾಳಲ್ವ ಲಕ್ಷ್ಮಕ್ಕನ ಹತ್ರ ಹೇಳ್ಬಿಟ್ಟು. ಸೊ
ಹೋಗ್ತಾ ಇರ್ತಾರೆ ಊರು ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟರಲ್ಲೇ ಫೋನ್ ಬರುತ್ತೆ. ಆ ಫೋನ್ ಯಾರ್ದು ಅಂತೇಳಿ ನೋಡಿದಾಗ ಸತ್ಯಣ್ಣಂದಾಗಿರುತ್ತೆ. ಆಗ ಇನ್ನು ಲಕ್ಷ್ಮಕ್ಕ ಇದ್ಕೊಂಡು ಈ ವೈನಿಂದನೇ ಅಲ್ಲ ಇದೆಲ್ಲ ಆಗಿದ್ದು, ಕಾಂಟ್ರಾಕ್ಟ್ ಮ್ಯಾರೇಜು ಅದು ಇದು ಅಂತೆಲ್ಲ ಮಾಡಿಬಿಟ್ಟು ನಿನ್ನ ಜೀವನ ಹಾಳು ಮಾಡ್ರೆ ಸಾಕ ಭೂಮಿ, ಫೋನ್ನ ರಿಸೀವ್ ಮಾಡಬೇಡ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ ಭೂಮಿಗೆ. ಇನ್ನು ಅಂದ ತಕ್ಷಣ ಭೂಮಿ ಕೂಡ ರಿಸೀವ್ ಮಾಡಲ್ಲ ಫೋನ್ನ. ಅಲ್ಲ ಇವಳು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲಲ್ಲಪ್ಪ, ಹುಡುಗಿ ಏನು ಮಾಡ್ಕೊಂಡ್ಲು, ಏನಾಯಿತು ಅಂತೇಳಿ ತುಂಬ ಟೆನ್ಷನ್ ಆಗಿಬಿಡುತ್ತೆ ಸತ್ಯಣ್ಣಂಗೆ. ಇವನು ಹೇಳ್ತಾ ಇಲ್ಲ, ಅವಳು ಹೇಳ್ತಾ ಇಲ್ಲ, ಮನೆಯವರು ಹೇಳ್ತಾ ಇಲ್ಲ, ಏನು ನಡೆದಿದೆ ನೋಡೋಣ, ಇನ್ನೊಂದ್ಸರಿ ಟ್ರೈ ಮಾಡೋಣ ಫೋನ್ ಅಂತೇಳಿ ಫೋನ್ನ ಮಾಡ್ತಾನೆ ತಿರ್ಗಾ ಸತ್ಯಣ್ಣ. ಮಾಡಿದ ತಕ್ಷಣ ಭೂಮಿ ಮತ್ತೆ ಫೋನ್ ಮಾಡ್ತಾಳೆ. ಲಕ್ಷ್ಮಕ್ಕ ನಾನೇನಾದರೂ ಈಗ ಫೋನ್ ರಿಸೀವ್ ಮಾಡಿಲ್ಲ ಅಂತಂದರೆ ಮತ್ತೆ ಫೋನ್ ಮಾಡ್ತಾರೆ ಅಂದಾಗ ಸ್ವಿಚ್ ಆಫ್ ಮಾಡಿಬಿಡು ಭೂಮಿ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಎಷ್ಟು ದಿನ ಅಂತ ಸ್ವಿಚ್ ಆಫ್ ಮಾಡ್ಕೊಂಡು ಇರೋಕ್ಕಾಗುತ್ತಕ್ಕ, ನಿನಗೆ ಫೋನ್ ಮಾಡೋಕ್ಕಾದ್ರೂ ನಾನು ಮಾಡಲೇಬೇಕಲ್ವಾ. ಸೊ ಹಾಗಾಗಿ ಎಷ್ಟು ದಿನ ಅಂತ ಎದುರುಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಅಕ್ಕ, ಒಂದ್ಸರಿ ಫೋನ್ ರಿಸೀವ್ ಮಾಡಿ ಹೇಳಿಬಿಟ್ರೆ ಸರಿ ಹೋಗುತ್ತೆ ಅಂತ ಫೋನ್ ರಿಸೀವ್ ಮಾಡಿ ಸತ್ಯಣ್ಣ ಹೇಳಿ ಅಂತ ಹೇಳಿದಾಗ, ಏನಮ್ಮ ಭೂಮಿ ಏನಿದೆಲ್ಲ ಏನಾಗ್ತಿದೆ ಇಲ್ಲಿ, ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲಮ್ಮ, ಯಾಕಮ್ಮ ನೀನು ಮನೆ ಬಿಟ್ಟು ಹೋಗಿದೆಯಂತೆ, ಏನು ನಡೀತಂತ ನನ್ನ ಹತ್ರ ಅಣ್ಣನ ಹತ್ರ ಶೇರ್ ಮಾಡ್ಕೊಳ್ಳಲ್ವ ಅಂದಾಗ, ನೋಡಿ ಸತ್ಯಣ್ಣ ನನ್ನ ಹತ್ರ ಏನು ಹೇಳೋಕ್ಕೆ ಉಳಿದಿಲ್ಲ, ನಾನು ಹೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ನನಗೆ, ದಯವಿಟ್ಟು ನಾನೇನು ಫ್ರೋಸ್ ಮಾಡಬೇಡಿ, ದಯವಿಟ್ಟು ನನಗೆ ಫೋನು ಮಾಡಬೇಡಿ ಅಂತ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಹಂಗಂದ ತಕ್ಷಣ ಇನ್ನು ತುಂಬ ಶಾಕ್ ಆಗಿಬಿಟ್ಟು ಸತ್ಯಣ್ಣ ಏನು ಇದು ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನು ಫೈನಲಿ ಸತ್ಯಣ್ಣ ಸುಮ್ಮನೆ ಆಗ್ತಾರೆ. ಇಲ್ಲಿ ಒಂದು ಕಡೆ ಭೂಮಿ ಇದ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಲಕ್ಷ್ಮಕ್ಕ ನೀನೇನು ಯೋಚನೆ ಮಾಡಬೇಡ ಲಕ್ಷ್ಮಕ್ಕ, ಆರಾಮಾಗಿ ನಾನು ಹೋಗಿ ಒಂದು ಕಡೆ ಸೆಟ್ಲಾಗ್ಬಿಟ್ಟು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಅಲ್ಲೇವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅಂದಾಗ, ನೋಡು ಭೂಮಿ ಇವರೆಲ್ಲ ಈ ಥರ ಎಲ್ಲ ಫೋನ್ ಮಾಡಿ ನಿನಗೆ ಸುಮ್ಮನೆ ಹಿಂಸೆ ಕೊಟ್ಟು ತಲೆ ಕೆಡಿಸ್ತಾರೆ ಭೂಮಿ, ದಯವಿಟ್ಟು ನೀನು ಆರಾಮಾಗಿ ಇದ್ಬಿಡು ಭೂಮಿ ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆನ ನಚ್ಚಿ ಅಂತೂ ತುಂಬ ಬೇಜಾರದಿಂದ ಅವ್ರ ಅಮ್ಮ ನಗು ಮಾಡಿಕೊಂಡು ಅಳ್ತಲೇ ಇರ್ತಾನೆ. ಸೊ ಅಷ್ಟರಲ್ಲೇ ಇನ್ನು ಅಂಜು ಬರ್ತಾಳೆ ಇಲ್ಲಿಗೆ. ಸೊ ಫೈನಲಿ ಲಕ್ಷ್ಮಕ್ಕ ಹೇಳಿರ್ತಾರೆ, ನೋಡು ಭೂಮಿ ಒಂದೇ ಒಂದು ಸರಿ ಅರ್ಚನೆ ಮಾಡಿಸ್ಕೊಬರೋಣ ದೇವಸ್ಥಾನಕ್ಕೆ ಹೋಗಿ, ಅದು ನಿನ್ನ ಹೆಸರಿಗೆ ಮಾಡಿಸ್ಬೇಕನ್ನೋದು ನನ್ನ ಆಸೆ, ನಿನಗೆ ನಮ್ಮ ಮುಂದಿನ ಜೀವನ ಆದರೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬರೋಣ ಅಂತ ಬಾ ಹೋಗೋಣ ಅಂತ ಇಲ್ಲಿ ಕರ್ಕೊಂಡು ಬರೋಕ್ಕೆ ಅಂತ ಬರ್ತಾಳೆ. ಭೂಮಿನ ಕರ್ಕೊಂಡು ಬರ್ತಾಳೆ ದೇವಸ್ಥಾನಕ್ಕೆ. ಬರ್ತಾರೆ ಅರ್ಚನೆ ಮಾಡಿಸ್ಬೇಕು ಅಂತ. ಯಾರ ಹೆಸ್ರಿಗೆ ಅರ್ಚನೆ ಮಾಡಿಸ್ಬೇಕು ಅಂತಂದರೆ ಅವರು ಭೂಮಿ ಅಂತ ಹೇಳಕ್ಕೆ ಹೋದರೆ ಇವರು ಸಂಗೀತ ಅಂತೇಳಿ ಹೇಳ್ತಾರೆ. ಅವಾಗ ಲಕ್ಷ್ಮಕ್ಕ ಸುಮ್ಮನೆ ಆಗಿಬಿಡ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಹತ್ಕೊಂಡು ಕೂತಿರ್ತಾನಲ್ವ ನಚ್ಚಿ, ಅವಾಗ ಅಂಜು ಬಂದ್ಬಿಟ್ಟು ನಚ್ಚಿ ಅಂತೇಳಿ ಮಾತಾಡಿಸಿದ ತಕ್ಷಣ ಎದ್ದು ಅಂಜು ಅಂತೇಳಿ ಹಗ್ ಮಾಡ್ಕೊತಾನೆ. ಅತ್ತೆ ಹೇಗಿದ್ದಾರೆ ಅಂತ ಕೇಳಿದಾಗ, ಹಾಗೇ ಇದ್ದಾರೆ ಅಂಜು, ಏನು ಪ್ರಿಪರೇಷನ್ ಆಗಿಲ್ಲ, ಅವರು ರೆಡಿ ಆಗಿಲ್ಲ ಅಂತ ಹೇಳಿದಾಗ, ಮತ್ತೆ ಇಲ್ಲಿ ಇವಳು ಅಂಜು ಹೇಳ್ತಾ ಇದ್ದಾಳೆ, ಇದಕ್ಕೆಲ್ಲ ಕಾರಣ ಯಾರಂತ ಗೊತ್ತಾ ನಿನಗೆ, ನಿಮ್ಮ ಅತ್ತಿಗೆನೇ ಆ ಭೂಮಿನೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಿಮ್ಮ ಅತ್ತಿಗೆ ಅಂತ ಹೇಳಲ್ಲ ಭೂಮಿ ಅಂತ ಹೇಳ್ತಾರೆ, ನಮ್ಮ ಅತ್ತಿಗೆನೇ ಇದಕ್ಕೆಲ್ಲ ಕಾರಣ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಚ್ಚಿ ಹೇಳಿದಾಗ, ಅವಳ ಅತ್ತಿಗೆನೇ ಅಲ್ಲ ಡೂಪ್ ಅತ್ತಿಗೆ, ನಿನಗೆ ಏನಕ್ಕೆ ಅತ್ತಿಗೆ ಅಂತ ಕರಿತೀಯ ನೀನು ಅಂದಾಗ, ಏನು ಹೇಳ್ತಿದ್ಯಾ ಅಂಜು ನೀನು, ಏನಾಯಿತು ಏನು ನಡೀತು ಅಂತ ಹೇಳು ಅಂದಾಗ, ಅವಾಗ ಎಲ್ಲ ಸತ್ಯನೂ ಹೇಳ್ತಾಳೆ. ಈ ರೀತಿ ಅಗ್ರಿಮೆಂಟ್ ಮ್ಯಾರೇಜ್ ಆಗಿದ್ದಾರಂತೆ ಅವರಿಬ್ಬರು, ಅದು ಅಶ್ವಿನಿಗೆ ಸಿಕ್ತಂತೆ, ಅದನ್ನು ಅತ್ತೆಗೆ ತೋರಿಸಿರೋದು ಸಂಗೀತ ಅತ್ತೆಗೆ. ಅವರು ಶಾಕಿಂದ ಇದು ಬಿದೋಗಿರೋದು ಅಂತ ಅಂದಾಗ, ಒಂದು ನಿಮಿಷ ವೆಯ್ಟ್ ಮಾಡು, ನಾನು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ ನಮ್ಮ ಅದಕ್ಕೆ ಕರೆಕ್ಟಾಗಿ ಹೇಳ್ತಾರೆ, ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ. ಯಾರಿಗೆ, ಭೂಮಿಗೆ, ಇವರು ನಚ್ಚಿ. ಆಗ ಇಲ್ಲಿ ಭೂಮಿ ಇದರಲ್ಲಿರ್ತಾಳೆ ಹಾಸ್ಪಿಟ್ಲಲ್ಲಿ, ಆದರೂ ಕೂಡ ಫೋನ್ನ ರಿಸೀವ್ ಮಾಡ್ತಾಳೆ. ರಿಸೀವ್ ಮಾಡಿಬಿಟ್ಟು ಮೈದು ಹೇಗಿದ್ದಾರೆ ಅತ್ತೆ ಅಂತೇಳಿ ಕೇಳಿದಾಗ, ಅತ್ತಿಗೆ ಅದೇ ರೀತಿ ಇದ್ದಾರೆ ಅತ್ತಿಗೆ, ಇನ್ನೂ ಏನು ಹುಷಾರಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಅತ್ತಿಗೆ ನಾನು ಒಂದೇ ಒಂದು ನೇರವಾಗಿ ನಿಮ್ಮನ್ನು ಪ್ರಶ್ನೆ ಕೇಳಬೇಕು, ಕರೆಕ್ಟಾಗಿ ಆನ್ಸರ್ ಮಾಡ್ತೀಯಾ ಅಂತ ಅಂದಾಗ, ಅದೇನು ಹೇಳು ಮೈದು ಅಂತ ಹೇಳ್ಬಿಟ್ಟು ಹೇಳಿದಾಗ, ನನಗೆ ಒಂದೇ ಒಂದು ನಿಜ ಗೊತ್ತಾಗಬೇಕು, ನಿಂದು ಅಣ್ಣಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಅತ್ತಿಗೆ ನಿಜ ಹೇಳಿ ಅಂತ ಅಂದಾಗ, ಅವಳಿಗೆ ಏನು ಹೇಳೋಕ್ಕೆ ಬಾಯಿ ಇರೋದಿಲ್ಲ. ಸೊ ಏನು ಹೇಳ್ತಾಳೆ ಗೊತ್ತಾ, ಏನಿಲ್ಲ ಮೈದು, ಈ ವಿಷಯನ ತಿಳ್ಕೊಬೇಕು ಅಂತಂದರೆ ಏನಿದ್ರು ಕೂಡ ನಿಮ್ಮ ಅಣ್ಣನ ಹತ್ರ ಮಾತಾಡು, ನನ್ನ ಹತ್ರ ಏನೂ ಇಲ್ಲ ಮಾತುಕತೆ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ. ಹಾಗಂದ ತಕ್ಷಣ ಈಗಂದರೆ ಹೇಗತ್ಕೆ ಅಂದಾಗ, ಇಲ್ಲ ನೀನೆಲ್ಲ ನಿಮ್ಮ ಅಣ್ಣನೇ ಕೇಳಿ ತಿಳ್ಕೊ ಅಂತ ಹೇಳ್ಬಿಟ್ಟು ಅವಳೇನು ಮಾತಾಡ್ದಂಗೆ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಆವಾಗ ನಚ್ಚಿ ಇದ್ಕೊಂಡು ತುಂಬ ಶಾಕ್ ಆಗಿಬಿಟ್ಟು, ಏನು ಈ ರೀತಿ ಉತ್ತರ ಬಂತಲ್ಲ ನಮ್ಮ ಅತ್ತಿಗೆ ಕಡೆಯಿಂದ ಅಂತ ತುಂಬಾ ಸ್ವಲ್ಪ ಶಾಕ್ ಆಗುತ್ತೆ. ಶಾಕ್ ಆಗಿಬಿಟ್ಟು ಸರಿ ಆಯಿತು ಅಂತೇಳಿ ಫೋನ್ನ ಕಟ್ಟೆ ಮಾಡಿಬಿಡ್ತಾಳೆ ಅವಳು. ಅಷ್ಟಲ್ಲೇ ನಚ್ಚಿ ಶಾಕ್ ಆಗಿಬಿಟ್ಟು ಫೋನ್ನ ಇಟ್ಟಾಗ ತುಂಬ ಅಳ್ತಲೇ ಇರ್ತಾನೆ. ಅಂಜು ಸಮಾಧಾನ ಮಾಡ್ತಾಳೆ. ಇನ್ನು ಇಲ್ಲಿ ಒಂದು ಕಡೆಯಿಂದ ಅರ್ಚನೆ ಸಂಗೀತಮ್ಮನ ಹೆಸರಿಗೆ ಮಾಡಿಸ್ತಾ ಇದ್ದಾರಲ್ವ. ಸೊ ಇನ್ನೇನು ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ಎಲ್ಲ ಒಳ್ಳೇದು ಮಾಡು ಅಂತೇಳಿ, ಯಾವಾಗಲೂ ಭೂಮಿ ಬರೀ ಆ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡಿ ಅವ್ರಿಗೋಸ್ಕರನೇ ಬದುಕ್ತಿರುವಂಥ ಹುಡುಗಿ ಅವಳು. ಸೊ ಆದರೂ ಕೂಡ ಎಲ್ಲರೂ ಕೂಡ ಅವಳನ್ನ ಅರ್ಥ ಮಾಡ್ಕೊಂಡು, ಎಲ್ಲರೂ ಅಲ್ಲ ಅಜಿತ್ ಅರ್ಥ ಮಾಡ್ಕೊಂಡಲ್ಲೇ ಕಳಿಸಿ ಆಯಿತು. ಸೊ ಫೈನಲಿ ಇದು ನೆಕ್ಸ್ಟ್ ಎಪಿಸೋಡು. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನೆಕ್ಸ್ಟ್ ಮುಂದಿನ ಸಂಚಿಕೆ ಬಂದ್ಬಿಟ್ಟು ಅವನು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ
ಹೋಗೋಕ್ಕೆ ವ್ರತ ಮಾಡೋಕ್ಕೆ ಅಂತ ಬರ್ತಾ ಇರ್ತಾನೆ ಫ್ರೆಶ್ ಅಪ್ ಆಗಿಬಿಟ್ಟು. ಭೂಮಿ ಇಲ್ಲಿ ಕಾಫಿ ಟೀ ಇಟ್ಕೊಂಡು ನಿಂತಿರ್ತಾಳೆ. ತೊಗೊಳ್ಳಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅವಳ ನೋಡಿ ತುಂಬಾ ಶಾಕ್ ಆಗ್ತಾನೆ ಅವಳ ಲಘು ಅವಳೆಲ್ಲನ. ಅಂದರೆ ತುಂಬಾ ಶಾಕ್ ಆಗಿ ನೀನು ಯಾಕೆ ಇಲ್ಲಿಗೆ ಬಂದೆ, ಈ ಥರ ನಕ್ಕು ನಕ್ಕೆ ನನ್ನ ಜೀವನ ಹಾಳು ಮಾಡಿಬಿಟ್ಟಿಯಲ್ಲ ನೀನು, ಈ ಥರ ನಕ್ಕು ನಕ್ಕೆ ನನ್ನ ಈ ರೀತಿ ಯಾಮರ್ಸ್ಬಿಟ್ಟೆಲ್ಲ ನೀನು ಅಂತ ಬೈತಾ ಇರ್ತಾನೆ. ಸೊ ಅವಳು ಲಗ್ತಲೇ ಇರ್ತಾಳೆ, ಏನು ಮಾತಾಡೋದೇ ಇಲ್ಲ ಅವಳು. ಅಂದರೆ ಕಾಫಿ ಟೀ ಅನ್ನೋದಕ್ಕಿಂತ ಬಟ್ಟೆಗಳು ತೊಗೊಂಡು ಬಂದು ಕೊಡ್ತಿರುವಂಥದ್ದು ಭೂಮಿ. ಸೊ ಅದನ್ನು ಅವನು ಕನಸ ಇಲ್ಲಾಂದರೆ ನನ್ಸ ಇಲ್ಲಾಂದರೆ ನಿಜನ ಅನ್ನೋದು ನಾಳೆ ಎಪಿಸೋಡಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಸೊ ತುಂಬ ಕಿರ್ಚಾಡ್ಕೊತಾನೆ, ಇಲ್ಲಿಂದ ಹೊರಗಡೆ ಹೋಗು, ನೀನು ಏನಕ್ಕೆ ನನ್ನ ಬಂದು ಈ ರೀತಿ ಕಾಡಿಸ್ತಾ ಇದೀಯ ಅಂತೇಳಿ. ಸೊ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ